ನಮಸ್ಕಾರ. ಇವತ್ತಿನ ಈ ಆಳವಾದ ವಿಶ್ಲೇಷಣೆಗೆ ಸ್ವಾಗತ. ಅಂದ್ರೆ ಆಧ್ಯಾತ್ಮದ ಬಗ್ಗೆ ಮಾತಾಡುವಾಗ ನಮಗೊಂದು ದೊಡ್ಡ ಪ್ರಶ್ನೆ ಕಾಡುತ್ತೆ. ಅತ್ಯುನ್ನತ ಮಟ್ಟದ ಆಧ್ಯಾತ್ಮಿಕ ಸ್ವಾತಂತ್ರ್ಯ ಪಡಿಬೇಕು ಅಂದ್ರೆ ಅತ್ಯಂತ ಕಠಿಣ ನಿಯಮಗಳನ್ನ ಪಾಲಿಸಲೇಬೇಕು ಅನ್ನೋದು ಒಂದು ರೀತಿ ವಿರೋಧಾಭಾಸ ಅಥವಾ ಪ್ಯಾರಡಾಕ್ಸ್ ತರ ಕಾಣುತ್ತೆ ಅಲ್ವಾ? ಖಂಡಿತ. ಮೇಲ್ನೋಟಕ್ಕೆ ಹಾಗೆ ಅನ್ಸುತ್ತೆ. ಭಕ್ತಿ ಅಂದ್ರೇನೆ ನದಿಯ ಹಾಗೆ ಮುಕ್ತವಾಗಿ ಹರಿಯೋ ಒಲವು. ಅಲ್ಲಿ ಯಾವ ಕಟ್ಟುಪಾಡು, ಯಾವ ನಿರ್ಬಂಧಗಳು ಇರಬಾರ್ದು ಅನ್ನೋದು ನಮ್ಮ ಸಹಜವಾದ ಕಲ್ಪನೆ. ಆದರೆ ಆ ಸಂಪೂರ್ಣ ಮುಕ್ತತೆಯೇ ಒಂದು ದೊಡ್ಡ ಭ್ರಮೆಯಾಗಿದ್ರೆ, ಆ ಮುಕ್ತತೆಯ ಹೆಸರಿನಲ್ಲಿ ಮನುಷ್ಯ ತನ್ನನ್ನ ತಾನೇ ವಂಚಿಸ್ಕೊಳ್ಳೋ ಅಪಾಯ ಇದ್ರೆ? ಎಕ್ಸಾಕ್ಟ್ಲಿ. ಇದೇ ಆಳವಾದ ಪ್ರಶ್ನೆ ಇಂದಿನ ನಮ್ಮ ಚರ್ಚೆಯ ಕೇಂದ್ರಬಿಂದು. ಸ್ವಾತಂತ್ರ್ಯ ಮತ್ತೆ ಶಿಸ್ತು ಇವೆರಡೂ ಒಂದಕ್ಕೊಂದು ವಿರುದ್ಧವಾದ ಪದಗಳ ತರ ಕಂಡ್ರೂ ಅಂತಿಮ ಸತ್ಯವನ್ನ ಹುಡ್ಕೋ ದಾರಿಯಲ್ಲಿ ಇವೆರಡರ ನಡುವಿನ ಸಂಬಂಧ ತುಂಬಾ ಸೂಕ್ಷ್ಮವಾದದ್ದು. ಹೌದು. ಸೊ ಈ ಸಂಕೀರ್ಣವಾದ ಒಗಟನ್ನ ಬಿಡಿಸೋದಕ್ಕೆ ಇವತ್ತು ನಾವೊಂದು ಅತ್ಯಮೂಲ್ಯವಾದ ಮೂಲಸಾಮಗ್ರಿಯನ್ನ ಅನ್ವೇಷಣೆ ಮಾಡ್ತಾ ಇದ್ದೀವಿ. ಇದು ಕೇವಲ ಮಾಹಿತಿ ಕೊಡೋ ಪಠ್ಯ ಅಲ್ಲ, ಮನುಷ್ಯನ ಅಂತರಂಗದ ಮನೋವಿಜ್ಞಾನವನ್ನೇ ಬಿಚ್ಚಿಡೋ ಒಂದು ನಕ್ಷೆ. ಹೌದು, ನೀವ್ ಹೇಳ್ತಿರೋದು ಶಿವಮೊಗ್ಗದ ಶ್ರೀಮತಿ ವಿದ್ಯಾಭಾರತಿ ಮೆಮೋರಿಯಲ್ ಟ್ರಸ್ಟ್ ಪ್ರಕಟ ಮಾಡಿರೋ ಕೃತಿಯ ಬಗ್ಗೆ ಅಲ್ವಾ? ಅದೇ ಗ್ರಂಥಮಾಲಾ 3 ಆಧ್ಯಾತ್ಮ ಜ್ಞಾನ. ಅದಲ್ಲೂ ವಿಶೇಷವಾಗಿ ನಾರದ ಭಕ್ತಿ ಸೂತ್ರದ 13ನೇ ಸಂಚಿಕೆಯನ್ನು ನಾವಿಂದು ಕೈಗೆತ್ಕೊಂಡಿದ್ದೀವಿ. ವಿಜಯೇಂದ್ರ ರಾಮನಾಥ ಭಟ್ರು ಮತ್ತು ಅವರ ಸಹಯೋಜಕರು ತುಂಬಾ ಶ್ರದ್ಧೆಯಿಂದ ಸಂಪಾದನೆ ಮಾಡಿರೋ ಗ್ರಂಥ ಇದು. ಓ, ಈ ಕೃತಿಯನ್ನ ಪ್ರವೇಶ ಮಾಡುವಾಗ್ಲೇ ನಮ್ಗೊಂದು ಅದ್ಭುತವಾದ ಸೆಳೆತ ಸಿಗುತ್ತೆ. ಗೊತ್ತಾ, ಯಾವುದೇ ದೊಡ್ಡ ಗ್ರಂಥವನ್ನ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಅದರ ಹಿಂದಿರೋ ಭಾವನಾತ್ಮಕ ಶ್ರದ್ಧೆಯನ್ನ ಗಮನಿಸ್ಬೇಕು. ನಿಜ. ಈ ಕೃತಿಯ ಸಮರ್ಪಣಾ ಪುಟ ಇದೆಯಲ್ಲ, ಅದೇ ನಮ್ಗೊಂದು ದೊಡ್ಡ ಪಾಠ ಹೇಳುತ್ತೆ. ಹೌದು. ಆ ಸಮರ್ಪಣೆಯ ಹಿಂದಿರೋ ಕತೆ ನಿಜಕ್ಕೂ ಬೆರಗುಗೊಳಿಸುವಂಥದ್ದು. ವೇದಮೂರ್ತಿ ರಾಮನಾಥ ಅಪ್ಪಯ್ಯ ಭಟ್ರು ಮತ್ತು ಅವರ ಧರ್ಮಪತ್ನಿ ಶ್ರೀಮತಿ ಸರಸ್ವತಿ ಭಟ್ರಿಗೆ ಈ ಕೃತಿಯನ್ನ ಅರ್ಪಣೆ ಮಾಡಿದ್ದಾರೆ. ಇಲ್ಲಿ ಒಂದು ಗಮನಿಸಬೇಕಾದ ಅಂಶ ಅಂದ್ರೆ ಆ 14ನೇ ವಯಸ್ಸಿನ ವಿಚಾರ ಅಲ್ವಾ? ಎಕ್ಸಾಕ್ಟ್ಲಿ. ರಾಮನಾಥ ಭಟ್ರು ಕೋಟೇಶ್ವರದ ಶ್ರೀ ವೀರಮಾರುತಿ ದೇವಸ್ಥಾನದಲ್ಲಿ ಅರ್ಚಕರಾಗಿ ಸೇವೆ ಶುರು ಮಾಡಿದ್ದು ಅವರ 14ನೇ ವಯಸ್ಸಿನಲ್ಲಿ. ಅಂದ್ರೆ ಬದುಕಿನ ಆಕರ್ಷಣೆಗಳು ಸವೆ ತೆರೆದುಕೊಳ್ಳೋ ವಯಸ್ಸು ಅದು. ಹೌದು. ಆ ಎಳೆಯ ವಯಸ್ಸಿನಿಂದ ಸತತ 5 ದಶಕಗಳ ಕಾಲ, ಅಂದ್ರೆ ಬರೋಬ್ಬರಿ 50 ವರ್ಷ ಅದೇ ದೇವಸ್ಥಾನದಲ್ಲಿ ಸೇವೆ ಸಲ್ಲಿಸಿದ್ದಾರೆ. 50 ವರ್ಷಗಳ ಕಾಲ ಪ್ರತಿದಿನ ಅದೇ ವಿಧಿವಿಧಾನಗಳನ್ನ ಚಾಚೂ ತಪ್ಪದೆ ಪಾಲಿಸೋದು ಅಂದ್ರೆ ಅದು ಕೇವಲ ದಿನಚರಿ ಆಗೋಕೆ ಸಾಧ್ಯನೇ ಇಲ್ಲ. ಖಂಡಿತ ಸಾಧ್ಯವಿಲ್ಲ. ಆ 5 ದಶಕಗಳ ನಿರಂತರತೆಯನ್ನ ನಾವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಅಲ್ಲಿ ನಮಗೆ ನಿಯಮಗಳ ನೈಜ ಶಕ್ತಿ ಏನು ಅಂತ ಅರಿವಾಗುತ್ತೆ. ಹೊರಗಿನಿಂದ ನೋಡೋರಿಗೆ ಇದು ಏಕತಾನತೆ ಅಥವಾ ಯಾಂತ್ರಿಕ ಆಚರಣೆ ತರ ಕಾಣಬಹುದು. ಒಂದೇ ಕೆಲಸ ದಿನ ಮಾಡ್ತಾರೆ ಅಂತ. ಹೌದು. ಆದ್ರೆ ಅಷ್ಟು ದೀರ್ಘಕಾಲ ಒಂದು ವ್ಯವಸ್ಥೆಗೆ ಬದ್ಧರಾಗಿರಬೇಕು ಅಂದ್ರೆ ಆ ವ್ಯಕ್ತಿಯ ಅಂತರಂಗದಲ್ಲಿ ಭಕ್ತಿ ಮತ್ತು ಶಿಸ್ತಿನ ನಡುವೆ ಒಂದು ಅದ್ಭುತವಾದ ಸಮತೋಲನ ಅಂದ್ರೆ ಬ್ಯಾಲೆನ್ಸ್ ಇರಲೇಬೇಕು. ನಿಜ. ಇವತ್ತಿನ ಈ ಡಿಜಿಟಲ್ ಯುಗದಲ್ಲಿ ನಮ್ಮ ಅಟೆನ್ಷನ್ ಸ್ಪ್ಯಾನ್ ಬರೀ ಕೆಲವು ಸೆಕೆಂಡ್ಗಳಿಗೆ ಸೀಮಿತ ಆಗಿರುವಾಗ 50 ವರ್ಷಗಳ ಏಕಾಗ್ರತೆಯನ್ನ ಊಹಿಸಿಕೊಳ್ಳೋದು ಕಷ್ಟ ಅನ್ಸುತ್ತೆ. ಹೌದು. ಆ ಶಿಸ್ತೇ ಅವರ ಭಕ್ತಿಯನ್ನ ಅರ್ಧ ಶತಮಾನದ ಕಾಲ ಕಳೆಗುರ್ದದ ಹಾಗೆ ಕಾಯ್ದುಕೊಂಡೂ ಬಂದಿದೆ. ಇದು ಇವತ್ತು ನಾವು ಚರ್ಚೆ ಮಾಡ್ತಿರೋ ನಿಯಮಗಳು ಭಕ್ತಿಗೆ ಹೇಗೆ ಪೂರಕ ಅನ್ನೋ ವಿಷಯಕ್ಕೆ ಒಂದು ಜ್ವಲಂತ ಉದಾಹರಣೆ. ಸೊ ನಾರದ ಭಕ್ತಿ ಸೂತ್ರದ ಆ 13ನೇ ಸೂತ್ರದ ಕಡೆ ಹೋಗೋ ಮುನ್ನ ಈ ಗ್ರಂಥಮಾಲಾ ಸರಣಿಯ ಬೃಹತ್ ಸ್ವರೂಪವನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ ಅನ್ಸುತ್ತೆ. ಹೌದು. ಯಾಕಂದ್ರೆ ಯಾವುದೇ ವಿಚಾರ ಆಳವಾಗಿ ಬೇರೂರ್ಬೇಕು ಅಂದ್ರೆ ಅದರ ಬುನಾದಿ ಭದ್ರವಾಗಿರ್ಬೇಕು. ಈ 3ನೇ ಗ್ರಂಥಮಾಲೆ ದಿಢೀರನೆ ರೂಪುಗೊಂಡಿದ್ದಲ್ಲ. ಇದರ ಹಿಂದಿನ ಸಂಶೋಧನಾ ವ್ಯಾಪ್ತಿ ಎಷ್ಟಿದೆ ಅಂದ್ರೆ ಗ್ರಂಥಮಾಲಾ 1 ಇದೆಯಲ್ಲ, ಅದು ವಿಷ್ಣು ಸಹಸ್ರನಾಮದ ಕುರಿತಾದ ಬರೋಬ್ಬರಿ 1752 ಪುಟಗಳ ಸುದೀರ್ಘ ವಿಶ್ಲೇಷಣೆ. ಓ, 1700 ಪುಟಗಳ ಬರೀ ಒಂದೇ ವಿಷಯದ ಮೇಲೆ? ಹೌದು. ಆಮೇಲೆ ಬಂದ ಗ್ರಂಥಮಾಲಾ 2 ಸಂಧ್ಯಾವಂದನೆಯ ಅಂತರಂಗವನ್ನ ವಿವರಿಸೋ 800 ಪುಟಗಳ ಕೃತಿ. ಇದು ಬರೀ ಆಚರಣೆಗಳ ಪಟ್ಟಿಯಲ್ಲ, ಭಕ್ತಿಯುಕ್ತ ಕರ್ಮಯೋಗ ಮತ್ತೆ ಜ್ಞಾನಯೋಗವನ್ನ ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡೋ ಪ್ರಯತ್ನ. ಅಬ್ಬಾ, ಅಂದ್ರೆ ಸರಿಸುಮಾರು 2500 ಪುಟಗಳ ಆಳವಾದ ತಾತ್ವಿಕ ವಿಶ್ಲೇಷಣೆಯ ನಂತರ ಈ 3ನೇ ಕೃತಿ ನಮ್ಮ ಕೈ ಸೇರಿದೆ. ಇದಲ್ಲಿರೋ ಪ್ರತಿಯೊಂದು ವಾಕ್ಯವೂ ಎಷ್ಟೊಂದು ತರ್ಕಬದ್ಧವಾಗಿರ್ಬೋದು ಅಂತ ನಾವು ಊಹಿಸ್ಬೋದು. ಖಂಡಿತ. ಈ ಗ್ರಂಥದ ಬುನಾದಿಯನ್ನ ವಿವರಿಸುವಾಗ
ಲೇಖಕರು ಶ್ರೀಮನ್ಮಧ್ವಾಚಾರ್ಯರ ಸರ್ವಮೂಲ ಗ್ರಂಥಗಳ ಕಡೆ ನಮ್ಮನ್ನ ಕರೆದೊಯ್ತಾರೆ. ಬ್ರಹ್ಮಸೂತ್ರ ಭಾಷ್ಯ, ಗೀತಾಭಾಷ್ಯ ಸೇರಿ 37 ಕೃತಿಗಳನ್ನ ಮಧ್ವಾಚಾರ್ಯರು ರಚಿಸಿದ್ದಾರೆ. ಇದೊಂದು ರೀತಿ ಆಧ್ಯಾತ್ಮಿಕ ವಿಶ್ವಕೋಶ ಇದ್ದ ಹಾಗೆ. ಆ 37 ಗ್ರಂಥಗಳ ಅಗಾಧವಾದ ಸಾಗರವನ್ನ ಆಚಾರ್ಯರ ನಂತರ ಬಂದ ಶ್ರೀ ವ್ಯಾಸತೀರ್ಥರು ಕೇವಲ ಒಂದೇ ಒಂದು ಶ್ಲೋಕದಲ್ಲಿ ಅದ್ಭುತವಾದಿ ಹಿಡಿದಿಟ್ಟಿದ್ದಾರಲ್ವಾ? ಹೌದು, ಅದನ್ನೇ ನವಪ್ರಮೇಯ ರತ್ನಮಾಲಾ ಅಂತ ಕರೆಯೋದು. ಇದರಲ್ಲಿ ಮಧ್ವಾಚಾರ್ಯರ 9 ಪ್ರಮುಖ ಸಿದ್ಧಾಂತಗಳನ್ನ ಪೋಣಿಸಲಾಗಿದೆ. ಹರಿ ಸರ್ವೋತ್ತಮ ಅಂದ್ರೆ ಭಗವಂತನೇ ಎಲ್ಲಕ್ಕಿಂತ ಮಿಗಿಲಾದವನು, ಜಗತ್ತು ಸತ್ಯ, ಭೇದ ನೈಜ, ಜೀವಗಣಗರು ಹರಿಯ ಅನುಚರರು, ಮತ್ತೆ ಮುಕ್ತಿ ಅಂದ್ರೆ ನೈಜ ಸುಖದ ಅನುಭವ. ಹೀಗೆ ಈ ತತ್ವಗಳು ಸಾಗತ್ತೆ. ಈ ತತ್ವಗಳು ಕೇಳಕ್ಕೆ ಬಹಳ ಗಹನವಾಗಿವೆ. ಆದರೆ ಇಂದಿನ ನಮ್ಮ ಚರ್ಚೆಲ ತಿರುಳನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಈ ನವಪ್ರಮೇಯ ರತ್ನಮಾಲಾದ 7ನೇ ತತ್ವ ಬಹಳ ಮುಖ್ಯ ಪಾತ್ರ ವಹಿಸತ್ತೆ ಅನ್ಸುತ್ತೆ ಅಲ್ವಾ? ನಿಖರವಾಗಿ ಆ 7ನೇ ತತ್ವವೇ ಅಮಲಾ ಭಕ್ತಿಶ್ಚ ತತ್ಸಾಧನಂ. ಇದರ ಅರ್ಥ ಏನು ಅಂದ್ರೆ, ಆ ಅಂತಿಮ ಗುರಿ ಅಥವಾ ಮುಕ್ತಿಯನ್ನ ತಲುಪೋಕೆ ಅಮಲವಾದ ಅಂದ್ರೆ ಯಾವ ಕಲ್ಮಶವೂ ಇಲ್ಲದ ಶುದ್ಧವಾದ ಭಕ್ತಿನೇ ಏಕೈಕ ಸಾಧನ. ಓ, ಅಮಲ ಅಂದ್ರೆ ಕಲ್ಮಶ ಇಲ್ಲದ್ದು ಅಂತ. ಹೌದು, ಬರೀ ಜ್ಞಾನದಿಂದಾಗ್ಲಿ ಅಥವಾ ಕೇವಲ ಯಾಂತ್ರಿಕ ಆಚರಣೆಗಳಿಂದಾಗ್ಲಿ ಆ ಅಂತಿಮ ಸತ್ಯವನ್ನ ಒಲಿಸ್ಕೊಳ್ಳಕ್ಕಾಗಲ್ಲ. ಅದಕ್ಕೆ ನಿಷ್ಕಲ್ಮಶವಾದ ಪ್ರೀತಿ ಮತ್ತೆ ಶರಣಾಗತಿ ಬೇಕು. ಸರಿ, ಇದನ್ನ ಸ್ವಲ್ಪ ಬಿಡಿಸಿ ನೋಡೋಣ. ಈ ಇಡೀ ತಾತ್ವಿಕ ಹಿನ್ನೆಲೆಯನ್ನ ಅರ್ಥ ಮಾಡ್ಕೊಳ್ಳಕ್ಕೆ ನಾನೊಂದು ರೂಪಕ ಅಥವಾ ಅನಾಲಜಿಯನ್ನ ಬಳಸೋಕೆ ಇಷ್ಟಪಡ್ತೀನಿ. ಖಂಡಿತ ಹೇಳಿ. ಈ 9 ತತ್ವಗಳಿದೆಯಲ್ಲ, ಈ ನವಪ್ರಮೇಯ ರತ್ನಮಾಲ, ಇದು ನಮ್ಮ ಆಧ್ಯಾತ್ಮಿಕ ಪ್ರಪಂಚದ ಭೌತಶಾಸ್ತ್ರದ ನಿಯಮಗಳ ಹಾಗೆ, ಲೈಕ್ ಲಾಸ್ ಆಫ್ ಫಿಸಿಕ್ಸ್ ಇದ್ದ ಹಾಗೆ ಕಾಣುತ್ತೆ. ಗುರುತ್ವಾಕರ್ಷಣೆಯ ನಿಯಮ ಹೇಗೆ ಈ ಜಗತ್ತನ್ನ ಒಂದು ವ್ಯವಸ್ಥೆಯಲ್ಲಿ ಹಿಡಿದಿಟ್ಟಿದೆಯೋ ಹಾಗೆ ಈ 9 ತತ್ವಗಳು ಆಧ್ಯಾತ್ಮಿಕ ವಿಶ್ವದ ಚೌಕಟ್ಟನ್ನ ನಿರ್ಮಾಣ ಮಾಡುತ್ತೆ. ಹೌದು, ಸರಿಯಾದ ಹೋಲಿಕೆ. ಈ ನಿಯಮಗಳ ನಡುವೆ ನಮ್ಮನ್ನ ನಮ್ಮ ಗುರಿಯತ್ತ ಅಂದ್ರೆ ಮುಕ್ತಿಯ ಕಡೆ ವೇಗವಾಗಿ ಕೊಂಡೊಯ್ಯುವ ವಾಹನ ಇದೆಯಲ್ಲ, ಅದೇ ಈ ಅಮಲಾಭಕ್ತಿ ಅಥವಾ ಶುದ್ಧ ಭಕ್ತಿ. ವಾವ್, ಆ ಹೋಲಿಕೆ ಅತ್ಯಂತ ಸಮರ್ಪಕವಾಗಿದೆ. ಭೌತಶಾಸ್ತ್ರದ ನಿಯಮಗಳಿಲ್ಲದೆ ಹೋದ್ರೆ ಯಾವ ವಾಹನವೂ ಮುಂದಕ್ಕೆ ಹೋಗಕ್ಕೆ ಸಾಧ್ಯನೇ ಇಲ್ಲ. ಅದು ಅಂತರಿಕ್ಷದಲ್ಲಿ ತೇಲಿದ ಹಾಗೆ ದಿಕ್ಕಿಲ್ಲದೆ ಅಲಿಯಬೇಕಾಗತ್ತೆ ಅಲ್ವಾ? ಎಕ್ಸಾಕ್ಟ್ಲಿ. ರಸ್ತೆಯ ಘರ್ಷಣೆ ಅಂದ್ರೆ ಫ್ರಿಕ್ಷನ್ ಇರೋ ಕಾರಣಕ್ಕೆ ವಾಹನದ ಚಕ್ರಗಳು ಮುಂದಕ್ಕೆ ಉರುಳೋದು. ಹೌದು, ಅದೇ ರೀತಿ ಆ ತಾತ್ವಿಕ ನಿಯಮಗಳೇ ಭಕ್ತಿ ಅನ್ನೋ ವಾಹನಕ್ಕೆ ಸರಿಯಾದ ದಿಕ್ಕನ್ನ ತೋರ್ಸೋದು. ಈಗ ಈ ವಾಹನದಲ್ಲಿ ಕುಳಿತಿರೋ ಸಾಧಕನ ಮನಸ್ಥಿತಿಯನ್ನ ದೇವರ್ಷಿ ನಾರದರ ಆ 13ನೇ ಸೂತ್ರದ ಮೂಲಕ ನಾವು ವಿಶ್ಲೇಷಣೆ ಮಾಡಬೇಕಿದೆ. ಇಲ್ಲಿಯೇ ನಮಗೊಂದು ದೊಡ್ಡ ತಾತ್ವಿಕ ಬಿಕ್ಕಟ್ಟು ಎದುರಾಗೋದು. ಈಗ ಭಕ್ತಿನೇ ವಾಹನ ಅಂತಾಯ್ತು, ಮತ್ತೆ ಆ ವಾಹನದಲ್ಲಿ ಕೂತಿರೋ ನಾನು ಪರಮಾತ್ಮನಿಗೆ ಸಂಪೂರ್ಣವಾದಿ ಶರಣಾಗಿದ್ದೀನಿ ಅಂತಾದ್ರೆ ನನಗೆ ನನ್ನಿಚ್ಛೆಯಂತೆ ಬದುಕೋ ಸ್ವಾತಂತ್ರ್ಯ ಇರ್ಬೇಕಲ್ವಾ? ಇದು ಸಹಜವಾದ ಪ್ರಶ್ನೆ. ನಾನು ದೇವರಿಗೆ ಶರಣಾಗಿದ್ದೀನಿ, ಎಲ್ಲವೂ ಅವನ ಇಚ್ಛೆಯಂತೆ ನಡೀತಿದೆ. ಹೀಗಿರುವಾಗ ಸಮಾಜದ ಅಥವಾ ಶಾಸ್ತ್ರಗಳ ನಿಯಮಗಳ ಹಂಗು ನನಗೆ ಯಾಕೆ ಅನ್ನೋ ಭಾವನೆ ಬರೋದು ಸಹಜ ತಾನೇ? ತಾನು ಸಾಮಾನ್ಯ ಮನುಷ್ಯರಿಗಿಂತ ಉನ್ನತ ಹಂತದಲ್ಲಿ ಇದ್ದೀನಿ ಅನ್ನೋ ಅಹಂಕಾರ ಇಲ್ಲಿ ಹುಟ್ಕೊಳ್ಳಲ್ವಾ? ಇದನ್ನೇ ನಾರದರು ಅತ್ಯಂತ ಸ್ಪಷ್ಟವಾಗಿ ಎಚ್ಚರಿಸಿರೋದು. ಆಧ್ಯಾತ್ಮಿಕ ಪಥದಲ್ಲಿ ಸಾಗೋ ಸಾಧಕನಿಗೆ ಎದುರಾಗೋ ಅತಿ ದೊಡ್ಡ ಶತ್ರು ಹೊರಗಿನಿಂದ ಬರೋದಿಲ್ಲ, ಆತನ ಒಳಗಿನಿಂದಲೇ ಹುಟ್ಕೊಳ್ಳುತ್ತೆ. ಓ, ಒಳಗಿನ ಶತ್ರು. ಹೌದು, ಸಾಧನೆಯ ಮಾರ್ಗದಲ್ಲಿ ಸ್ವಲ್ಪ ಪ್ರಗತಿ ಕಂಡ ತಕ್ಷಣ ಮನುಷ್ಯನ ಮೆದುಳು ಅತ್ಯಂತ ಬುದ್ಧಿವಂತಿಕೆಯಿಂದ ತನ್ನನ್ನು ತಾನೇ ವಂಚಿಸಿಕೊಳ್ಳಕ್ಕೆ ಶುರು ಮಾಡುತ್ತೆ. ಇದನ್ನ ನಾವು ಮನೋವಿಜ್ಞಾನದ ಭಾಷೆಯಲ್ಲಿ ಸ್ಪಿರಿಚುವಲ್ ನಾರ್ಸಿಸಿಸಂ ಅಥವಾ ಆಧ್ಯಾತ್ಮಿಕ ಅಹಂಕಾರ ಅಂತ ಕರಿಬೋದು. ಸ್ಪಿರಿಚುವಲ್ ನಾರ್ಸಿಸಿಸಂ ಇದು ಹೇಗೆ ಕೆಲಸ ಮಾಡತ್ತೆ ಅಂದ್ರೆ, ಮನುಷ್ಯ ಮೂಲತಃ ತನ್ನ ಭೋಗಾಸಕ್ತಿಗಳನ್ನ ಅಂದ್ರೆ ತನ್ನ ಲೌಕಿಕ ಆಸೆಗಳನ್ನ, ಸುಖ ಲೋಲುಪತೆಯನ್ನ ಸಮರ್ಥನೆ ಮಾಡ್ಕೊಳ್ಳಕ್ಕೆ ದಾರಿ ಹುಡುಕ್ತಾ ಇರ್ತಾನೆ. ತಾನು ಆಧ್ಯಾತ್ಮಿಕವಾಗಿ ಉನ್ನತ ಸ್ಥಿತಿಯಲ್ಲಿದ್ದೇನೆ, ದೇವರಿಗೆ ಹತ್ತಿರವಾಗಿದ್ದೇನೆ ಅಂತ ತನಗೆ ತಾನೇ ಹೇಳ್ಕೊಳ್ಳೋ ಮೂಲಕ ಶಾಸ್ತ್ರಗಳು ವಿಧಿಸಿರೋ ಯಮ ನಿಯಮಗಳನ್ನ ನಿರ್ಲಕ್ಷ್ಯ ಮಾಡಕ್ ಶುರು ಮಾಡ್ತಾನೆ. ನಾನು ಏನೇ ತಿಂದ್ರೂ ಏನೇ ಮಾಡಿದ್ರೂ ಅದು ಭಗವಂತನಿಗೆ ಸಲ್ಲುತ್ತೆ, ಹಾಗಾಗಿ ಯಾವ ನಿಯಮಗಳು ನನಗ ಅನ್ವಯಿಸಲ್ಲ ಅಂತ ವಾದ ಮಾಡ್ತಾನೆ. ಓಹೋ, ಅಂದ್ರೆ ಇದು ಶುದ್ಧ ಭಕ್ತಿಯಲ್ಲ, ತನ್ನ ಕಾಮನೆಗಳನ್ನ ಪೂರೈಸ್ಕೊಳ್ಳಕ್ಕೆ ಭಕ್ತಿಯನ್ನ ಒಂದು ಮುಖವಾಡ ಥರ ಬಳಸ್ಕೊಳ್ಳೋ ತಂತ್ರ ಅನ್ಬೋದು. ಖಂಡಿತ. ನಾವು ನಮ್ಮ ತಪ್ಪುಗಳನ್ನ ಅಥವಾ ಸ್ವಾರ್ಥವನ್ನ ಸಮರ್ಥಿಸ್ಕೊಳ್ಳೋಕೆ ದೇವರಿಗೆ ಶರಣಾಗತಿಯ ನೆಪವನ್ನ ಬಳಸ್ಕೊಳ್ತೀವಿ. ನಮ್ಮೊಳಗಿನ ಸೋಮಾರಿತನಕ್ಕೋ ಅಥವಾ ಆಸೆಗಳಿಗೋ ದೈವಿಕ ಇಚ್ಛೆ ಅನ್ನೋ ಬಣ್ಣ ಹಚ್ತೀವಿ.
ಇದು ನಿಜಕ್ಕೂ ಭಯಾನಕವಾದ ಆತ್ಮವಂಚನೆ. ಹೌದು, ಇದು ಬಹಳ ಅಪಾಯಕಾರಿ. ಮತ್ತೆ ಈ ವಂಚನೆಯ ಬಗ್ಗೆ ಬರೀ ನಾರದರು ಮಾತ್ರ ಹೇಳಿಲ್ಲ. ಈ ಪಠ್ಯ ಶ್ರೀಮದ್ ಭಗವದ್ಗೀತೆಯ 16ನೇ ಅಧ್ಯಾಯದ 23ನೇ ಶ್ಲೋಕವನ್ನ ಉಲ್ಲೇಖ ಮಾಡಿ ಈ ವಾದಕ್ಕೆ ಬಲವಾದ ಪುರಾವೆ ಒದಗಿಸುತ್ತೆ. ಓ, ಗೀತೆಯಲ್ಲೂ ಈ ಬಗ್ಗೆ ಉಲ್ಲೇಖ ಇದೆಯಾ? ಹೌದು. ಯಹ ಶಾಸ್ತ್ರವಿಧಿ ಮುತ್ಸೃಜ್ಯ ವರ್ತತೆ ಕಾಮಕಾರತಃ ನ ಸ ಸಿದ್ಧಿಮವಾಪ್ನೋತಿ ನ ಸುಖಂ ನ ಪರಂಗತಿಂ ಅಂತ. ಈ ಶ್ಲೋಕದ ಒಳಾರ್ಥವನ್ನು ನಾವು ಬಿಡಿಸಿ ನೋಡಬೇಕಿದೆ. ಯಹ ಶಾಸ್ತ್ರ ವಿಧಿ ಮುತ್ಸೃಜ್ಯ ಅಂದ್ರೆ ಶಾಸ್ತ್ರದ ವಿಧಿಗಳನ್ನ ನಮಗೆ ನೀಡಿರೋ ಮ್ಯಾನ್ಯುವಲ್ ಅನ್ನ ಬಿಸಾಡಿ ನಡೆದ್ರೆ ಏನಾಗುತ್ತೆ ಅಂತಲ್ವಾ? ಹೌದು. ಈ ಶ್ಲೋಕದ ಅರ್ಥ ಅತ್ಯಂತ ಕರಾರುವಕ್ಕಾಗಿದೆ. ಯಾರು ಶಾಸ್ತ್ರವಿಧಿಗಳನ್ನ ಧಿಕ್ಕರಿಸಿ ತನ್ನ ಕಾಮನೆಗಳ ಅಂದ್ರೆ ತನ್ನ ಇಚ್ಛೆಯ ಪ್ರಚೋದನೆಗೆ ಒಳಗಾಗಿ ವರ್ತಿಸ್ತಾನೋ ಆತನಿಗೆ ಯಾವುದೇ ಆಧ್ಯಾತ್ಮಿಕ ಸಿದ್ಧಿ ಸಿಗೋದಿಲ್ಲ, ಆತನಿಗೆ ಈ ಲೋಕದಲ್ಲಿ ಸುಖನೂ ಸಿಗಲ್ಲ, ಮತ್ತೆ ಪರಮಗತಿ ಅಂದ್ರೆ ಅಂತಿಮ ಮುಕ್ತಿನೂ ದೊರಕಲ್ಲ. ಅಂದ್ರೆ ಗೀತೆ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಿರೋದು, ನಿಯಮಗಳನ್ನ ಮುರಿಯೋದು ಸ್ವಾತಂತ್ರ್ಯದ ಸಂಕೇತ ಅಲ್ಲ, ಅದು ನಮ್ಮ ಆಸೆಗಳಿಗೆ ನಾವು ಗುಲಾಮರಾಗಿದ್ದೀವಿ ಅನ್ನೋದರ ಸಂಕೇತ ಅಂತಾಯ್ತು. ಎಕ್ಸಾಕ್ಟ್ಲಿ. ಇದು ನಿಜಕ್ಕೂ ನಮ್ಮ ಆಲೋಚನಾ ಲಹರಿಯನ್ನೇ ಬದಲಾಯಿಸುವ ವಿಚಾರ. ಸ್ವಾತಂತ್ರ್ಯ ಅಂದ್ರೆ ನಿಯಮ ಮೀರೋದಲ್ಲ, ಆಸೆಗಳ ಗುಲಾಮಗಿರಿಯಿಂದ ಹೊರಬರೋದು. ಆದರೆ ನನಗಿಲ್ಲೊಂದು ಬಲವಾದ ಪ್ರಶ್ನೆ ಕಾಡ್ತಾ ಇದೆ. ಹೇಳಿ. ಆಚರಣೆಗಳನ್ನ, ಈ ಕಠಿಣ ನಿಯಮಗಳನ್ನ ಪ್ರತಿದಿನ ವರ್ಷಗಳ ಕಾಲ ಯಾಂತ್ರಿಕವಾಗಿ ಪಾಲಿಸ್ತಾ ಹೋದರೆ ಅದು ಶುದ್ಧ ಭಕ್ತಿಯ ಮುಕ್ತತೆಗೆ ಅಡ್ಡಿಯಾಗಲ್ವಾ? ನಿಯಮಗಳು ಆ ಭಕ್ತಿಯಲ್ಲಿರೋ ಪ್ರೀತಿಯನ್ನ, ಭಾವನೆಯನ್ನ ಕೊಂದು ಅದನ್ನ ಕೇವಲ ಒಂದು ಯಂತ್ರ ತರ ಮಾಡಲ್ವಾ? ಇದು ಪ್ರತಿಯೊಬ್ಬ ವಿಚಾರವಂತನಿಗೂ ಕಾಡೋ ಅತ್ಯಂತ ಸಹಜವಾದ ಗೊಂದಲ. ಈಗ ನಾವು ರಾಮನಾಥ ಭಟ್ಟರ 50 ವರ್ಷಗಳ ಸೇವೆಯ ಬಗ್ಗೆ ಮಾತಾಡಿದ್ವಿ. ಪ್ರತಿದಿನ ಅದೇ ಮಂತ್ರ, ಅದೇ ಪೂಜೆ, ಇದು ಭಕ್ತಿಯನ್ನ ಜಡಗೊಳಿಸುವಲ್ವಾ ಅಂತ. ಈ ಪ್ರಶ್ನೆಗೆ ಉತ್ತರಿಸಬೇಕು ಅಂದ್ರೆ ನಾವು ಮನುಷ್ಯನ ಮನಸ್ಸಿನ ಮೂಲ ಪ್ರವೃತ್ತಿಯನ್ನ ಅರಿತುಕೊಳ್ಬೇಕು. ಪಠ್ಯ ವಿವರಿಸೋ ಹಾಗೆ ಮನುಷ್ಯನೊಳಗಿನ ಮೃಗೀಯ ಸ್ವಭಾವ ಅಥವಾ ಪ್ರಾಣಿ ಸಹಜ ಪ್ರವೃತ್ತಿ ಅತ್ಯಂತ ಪ್ರಬಲವಾದದ್ದು. ಮೃಗೀಯ ಸ್ವಭಾವ ಅಂದ್ರೆ? ಇಲ್ಲಿ ಮೃಗೀಯ ಸ್ವಭಾವ ಅಂದ್ರೆ ಕಾಡಿನ ಪ್ರಾಣಿಯ ಹಾಗೆ ಹಿಂಸ್ರಕವಾಗಿರೋದು ಅಂತ ಅರ್ಥ ಅಲ್ಲ. ಬದಲಾಗಿ ಕೇವಲ ತನ್ನ ಸ್ವಾರ್ಥ, ತನ್ನ ಅಸಿವು, ತನ್ನ ಆಸೆಗಳು, ಭೋಗದ ಕಡೆ ಮಾತ್ರ ಗಮನ ಹರಿಸೋ ಮನಸ್ಥಿತಿ, ಜವಾಬ್ದಾರಿಗಳಿಂದ, ಕಷ್ಟದಿಂದ ಓಡಿಹೋಗೋ ಪ್ರವೃತ್ತಿ. ಓ, ಅಂದ್ರೆ ವಿಕಸನ ಪ್ರಕ್ರಿಯೆ, ಅದೇ ಎವಲ್ಯೂಷನರಿ ಪ್ರೋಸೆಸ್ನಲ್ಲಿ ಮನುಷ್ಯನ ಮೆದುಳಲ್ಲಿ ಉಳಿದುಕೊಂಡಿರೋ ಆ ಸರ್ವೈವಲ್ ಇನ್ಸ್ಟಿಂಕ್ಟ್ನಂತಹ ವಿಚಾರಗಳನ್ನು ನಾವಿಲ್ಲಿ ನೆನಪಿಸ್ಕೊಡ್ಬೋದಲ್ವಾ? ಖಂಡಿತ. ಆ ಮೂಲ ಪ್ರವೃತ್ತಿ ಯಾವಾಗ್ಲೂ ನಮ್ಮನ್ನ ಲೌಕಿಕ ಭೋಗಗಳ ಕಡೆ ಸೆಳೆಯುತ್ತಲೇ ಇರುತ್ತೆ. ಈ ಭೋಗಾಸಕ್ತಿಗಳ ಮೇಲೆ ನಮ್ಮ ಅಂತರಂಗದಲ್ಲಿ ಸಂಪೂರ್ಣವಾದ, ನೈಜವಾದ ವೈರಾಗ್ಯ ಮೂಡೋವರೆಗೂ ನಮಗೆ ಬಾಹ್ಯ ನಿಯಮಗಳ ಅವಶ್ಯಕತೆ ಇದೆ. ವೈರಾಗ್ಯ ಬರೋವರೆಗೂ ನಿಯಮ ಬೇಕು. ಹೌದು. ಈ ನಿಯಮಗಳು ಬಂಧನ ಅಲ್ಲ, ಅವು ರಕ್ಷಣಾ ಕವಚಗಳು. ನಮ್ಮೊಳಗಿನ ಆ ಮೃಗೀಯ ಸ್ವಭಾವ, ಆಧ್ಯಾತ್ಮಿಕತೆಯ ಮುಖವಾಡ ಧರಿಸಿ ನಮ್ಮನ್ನ ದಾರಿ ತಪ್ಪಿಸ್ದ ಹಾಗೆ ತಡೆಯೋ ವ್ಯವಸ್ಥೆನೇ ಈ ಶಾಸ್ತ್ರಗಳು. ಋಷಿಮುನಿಗಳು ನಮಗೆ ಕೊಟ್ಟಿರೋ ಈ ನಿಯಮಗಳು ಕತ್ತಲಲ್ಲಿ ನಾವು ಎಡವಿ ಬೀಳಿದ ಹಾಗೆ ಕಾಪಾಡೋ ಬೆಳಗುವ ಕರುಣಾ ಬೆಳಕು ಅಂತ ಪಠ್ಯ ಸುಂದರವಾಗಿ ವರ್ಣನೆ ಮಾಡುತ್ತೆ. ಇಲ್ಲಿ ಒಂದು ಅತ್ಯಂತ ಆಸಕ್ತಿದಾಯಕ ವಿಚಾರ ಇದೆ. ನೀವು ಈ ರಕ್ಷಣಾ ಕವಚದ ಬಗ್ಗೆ ಹೇಳ್ತಾ ಇದ್ದಾಗ ನನಗೆ ನಾವು ಚಿಕ್ಕವರಿದ್ದಾಗ ಸೈಕಲ್ ಕಲಿತಿದ್ದ ದಿನಗಳು ನೆನಪಾಗ್ತಾ ಇದೆ. ಹೌದಾ? ಹೇಗೆ ಅಂತ? ಸೈಕಲ್ ಕಲಿಯೋಕ್ ಶುರು ಮಾಡಿದಾಗ ನಮ್ಗೆ ಬ್ಯಾಲೆನ್ಸ್ ಇರಲ್ಲ. ಆಗ ಹಿಂದಿನ ಚಕ್ರಕ್ಕೆ 2 ಸಣ್ಣ ಟ್ರೈನಿಂಗ್ ವೀಲ್ಸ್ಗಳನ್ನ ಹಾಕಿರ್ತಾರೆ. ಆ ಚಕ್ರಗಳ ಉದ್ದೇಶ ನಮ್ಗೆ ಸೈಕಲ್ ತುಳಿಯೋಕೆ ಅಡ್ಡಿಪಡಿಸೋದಲ್ಲ, ಬದಲಾಗಿ ನಾವು ಬಿದ್ದು ಕೈಕಾಲ್ ಮುರ್ಕೊಂಡು ಸೈಕಲ್ ಕಲಿಯೋ ಆಸಕ್ತಿನೇ ಕಳ್ಕೊಳ್ದ ಹಾಗೆ ನಮ್ಮನ್ನ ರಕ್ಷಿಸೋದು. ವಾವ್, ಇದೊಂದು ಅದ್ಭುತವಾದ ಉಪಮೆ ಅಲ್ವಾ? ನಮಗೆ ಬ್ಯಾಲೆನ್ಸ್ ಬರೋವರೆಗೂ ಆ ನಿಯಮಗಳೆಂಬ ಚಕ್ರಗಳು ಬೇಕೇ ಬೇಕು. ಎಕ್ಸಾಕ್ಟ್ಲಿ. ಮತ್ತೆ ಆ ಟ್ರೈನಿಂಗ್ ವೀಲ್ಸ್ಗಳನ್ನ ತೆಗ್ಯೋಕೆ ಒಂದು ನಿರ್ದಿಷ್ಟ ಸಮಯ ಇದೆ. ಬ್ಯಾಲೆನ್ಸ್ ಬರೋ ಮುನ್ನವೇ ನನಗೆ ಪೆಡಲ್ ತುಳಿಯೋಕ್ ಬರ್ತಿದೆ, ನಾನೀಗ ಮುಕ್ತನಾಗಿ ಸೈಕಲ್ ಓಡಿಸ್ತೀನಿ ಅಂತ ಅಹಂಕಾರದಿಂದ ಆ ಚಕ್ರಗಳನ್ನ ತೆಗೆದ್ರೆ ಏನಾಗುತ್ತೆ? ಖಂಡಿತವಾಗ್ಲೂ ಬಿದ್ದು ಪೆಟ್ಟು ಮಾಡ್ಕೊಳ್ತೀವಿ. ಹೌದು. ಆಮೇಲೆ ಸೈಕಲನ್ನ ದೂಷಿಸ್ತೀವಿ. ಆಧ್ಯಾತ್ಮಿಕ ಪಥದಲ್ಲೂ ಆಗೋದಿದೆ. ಅಂತರಂಗದಲ್ಲಿ ನೈಜವಾದ ವೈರಾಗ್ಯ ಅಥವಾ ಬ್ಯಾಲೆನ್ಸ್ ಬರೋ ಮುನ್ನವೇ ಶಿಸ್ತಿನ ಬೇಲಿಯನ್ನ ಕಿತ್ಹಾಕಿದ್ರೆ ಮನುಷ್ಯ ಭೋಗಾಸಕ್ತಿಗಳ ಗುಂಡಿಗೆ ಬಿದ್ದು ಭಕ್ತಿಯ ಪಥದಿಂದ ಸಂಪೂರ್ಣವಾಗಿ ಜಾರಿ ಬೀಳ್ತಾನೆ. ಹಾಗಾದ್ರೆ ಯಾಂತ್ರಿಕವಾಗಿ ಆದರೂ ಸರಿಯೇ ನಿಯಮಗಳನ್ನು ಪಾಲಿಸೋದು ಆ ಬ್ಯಾಲೆನ್ಸ್ ಕಲಿಯೋ ಪ್ರಕ್ರಿಯೆಯ ಒಂದು ಭಾಗ ಅಷ್ಟೇ. ಆಚರಣೆಗಳು ಜಡ ಆಗದ ಹಾಗೆ ಎಚ್ಚರ ವಹಿಸೋದು ನಮ್ಮ ಜವಾಬ್ದಾರಿ. ಆದರೆ ಇದರ ಅಂತಿಮ ಗುರಿಯೇನು?
ಈ ನಿಯಮಗಳನ್ನ ಹೀಗೆ ಪಾಲಿಸ್ತಾ ಹೋದ್ರೆ ಆ ಸೈಕಲ್ನ ಟ್ರೈನಿಂಗ್ ವೀಲ್ಸ್ ಎಂದಾದ್ರೂ ಕಳಚಿಬಿಡುತ್ತಾ? ಭಕ್ತಿಯ ಪರಾಕಾಷ್ಠೆ ಅಂದ್ರೆ ಹೇಗಿರುತ್ತೆ? ಈ ಪ್ರಶ್ನೆಗೆ ಪಠ್ಯದ ಕೊನೆಯ ಭಾಗ ಅತ್ಯಂತ ರೋಮಾಂಚಕಾರಿಯಾದ ಚಿತ್ರಣವನ್ನ ಕೊಡುತ್ತೆ. ನಾವು ಈ ವಿಚಾರವನ್ನ ವಿಶಾಲ ದೃಷ್ಟಿಕೋನದಲ್ಲಿ ನೋಡಿದ್ರೆ, ಭಕ್ತಿ ಅನ್ನೋದು ಒಂದು ದಿನದಲ್ಲಿ ಹುಟ್ಟುವಂಥದ್ದಲ್ಲ. ಅದು ಹಂತ ಹಂತವಾಗಿ ಬೆಳೆಯೋ ಪ್ರಕ್ರಿಯೆ. ಆರಂಭದಲ್ಲಿ ಮನುಷ್ಯ ದೇವರನ್ನ ತನಗಿಂತ ಬೇರೆಯಾದವನು ಅಂತ ಭಾವಿಸ್ತಾನೆ. ದೇವರನ್ನ ತಂದೆಯ ಹಾಗೆ, ತಾಯಿಯ ಹಾಗೆ, ಒಡೆಯನ ಹಾಗೆ ಅಥವಾ ಪ್ರೇಮಿಯ ಹಾಗೆ ಆರಾಧನೆ ಮಾಡ್ತಾನೆ. ಇದು ಮಧ್ವಾಚಾರ್ಯರು ಪ್ರತಿಪಾದನೆ ಮಾಡಿರೋ ದ್ವೈತದ ಕಲ್ಪನೆಗೆ ಹತ್ರವಾಗಿದೆ. ಅಂದ್ರೆ ಭಕ್ತ ಮತ್ತು ಭಗವಂತ ಬೇರೆ ಬೇರೆ ಅಂತ. ಹೌದು. ಅಲ್ಲಿ ಸೇವಕ ಮತ್ತು ಒಡೆಯನ ಸಂಬಂಧ ಇರುತ್ತೆ ಮತ್ತು ಅಲ್ಲಿ ನಿಯಮಗಳ ಪಾಲನೆ ಕಟ್ಟುನಿಟ್ನಾಗಿರುತ್ತೆ. ಅದು ನಾವು ಸಾಮಾನ್ಯವಾಗಿ ನೋಡೋ ಭಕ್ತಿಯ ರೀತಿ. ನಾನು ಇಲ್ಲಿ, ಭಗವಂತ ಅಲ್ಲಿ, ನಾವು ಆತನ್ನ ಒಲಿಸ್ಕೊಳ್ಳೋಕ್ ಪ್ರಯತ್ನ ಮಾಡ್ತಾನೆ ಇರ್ತೀವಿ. ಖಂಡಿತ. ಆದ್ರೆ ಸಾಧನೆಯ ಶಿಖರವನ್ನ ತಲುಪ್ತಾಗ ಆ ಶುದ್ಧ ಭಕ್ತಿಯ ಪ್ರವಾಹದಲ್ಲಿ ಒಂದು ಅದ್ಭುತವಾದ ವಿಸ್ಮಯ ನಡೆಯುತ್ತೆ. ಅವರಿಬ್ಬರ ನಡುವಿನ ಅಂತರ, ಆ ಭೇದಭಾವ ಕಣ್ಮರೆಯಾಗೋಕ್ ಶುರುವಾಗುತ್ತೆ. ಮೊದಲು ಎಲ್ಲೋ ದೂರದ ಆಕಾಶದಲ್ಲಿ ಅಥವಾ ಗುಡಿಯ ಗರ್ಭಗುಡಿಯಲ್ಲಿ ಇದ್ದ ಹಾಗೆ ತೋರುತ್ತಿದ್ದ ಭಗವಂತ ಸಾಧನೆಯ ಪರಾಕಾಷ್ಠೆಯಲ್ಲಿ ಭಕ್ತನ ಅಂತರಂಗದಲ್ಲೇ ಪೂರ್ಣ ಏಕತೆಯಲ್ಲಿ ಗೋಚರಿಸ್ತಾನೆ. ಭಕ್ತನ ಪ್ರತಿಯೊಂದು ಉಸುರು, ಆತನ ಹೃದಯದ ಪ್ರತಿಯೊಂದು ಬಡಿತವೂ ಭಗವಂತಮಯ ಆಗತ್ತೆ. ಅಂದ್ರೆ ಆ ದ್ವೈತದ ಆರಾಧನೆ ಕೊನೆಗೆ ಅದ್ವೈತದಂತಹ ಒಂದು ಅನುಭವಕ್ಕೆ ಬಂದು ತಲುಪುತ್ತೆ. ಇದು ಹೇಗಿದೆ ಅಂದ್ರೆ, ಒಬ್ಬ ಸಂಗೀತಕಾರ ವೀಣೆ ನುಡಿಸೋಕ್ ಕಲಿಯೋವಾಗ ತಂತಿಗಳ ಕಡೆಗೆ, ರಾಗತಾಳಗಳ ನಿಯಮಗಳ ಕಡೆಗೆ ಸಂಪೂರ್ಣ ಗಮನ ಹರಿಸ್ತಾನೆ. ಹೌದು. ಆದರೆ ಆತ ಆ ಕಲೆಯ ಶಿಖರವನ್ನ ತಲುಪಿದಾಗ ಕಣ್ಮುಚ್ಕೊಂಡು ನುಡಿಸ್ತಾನೆ. ಆಗ ವೀಣೆ, ಸಂಗೀತ ಮತ್ತು ಸಂಗೀತಗಾರ ಬೇರೆ ಬೇರೆ ಆಗಿರಲ್ಲ, ಅವೆಲ್ಲವೂ ಒಂದೇ ಆಗ್ಬಿಡತ್ತೆ. ಇದನ್ನ ಆಧುನಿಕ ಮನೋವಿಜ್ಞಾನದಲ್ಲಿ ಫ್ಲೋ ಸ್ಟೇಟ್ ಅಂತಲೂ ಕರೀತಾರಲ್ವಾ? ಅಕ್ಷರಶಃ. ಆ ಫ್ಲೋ ಸ್ಟೇಟ್ನಲ್ಲಿರುವಾಗ ಸಂಗೀತಕಾರನಿಗೆ ರಾಗದ ನಿಯಮಗಳು ಬಂಧನ ಆಗಿರಲ್ಲ. ಆ ನಿಯಮಗಳೇ ಆತನ ಉಸಿರಾಗಿರುತ್ತೆ. ನಿಜ. ಹಾಗೆಯೇ ಭಕ್ತಿಯ ಉತ್ತುಂಗವಳ್ಳ ತಲುಪಿದ ಸಾಧಕನಿಗೆ ಆ ಟ್ರೈನಿಂಗ್ ವೀಲ್ಸ್ ಅಥವಾ ಶಾಸ್ತ್ರದ ನಿಯಮಗಳು ಭಾರವಾಗಿ ಕಾಣಲ್ಲ. ಅವು ತಾನಾಗಿಯೇ ಕಳಿಸಿಬಿಡುತ್ತೆ. ಯಾಕಂದ್ರೆ ಆತನ ಅಂತರಂಗವೇ ಈಗ ಸಂಪೂರ್ಣವಾಗಿ ಶುದ್ಧವಾಗಿದೆ. ಆತನಿಗೆ ಪ್ರತ್ಯೇಕವಾಗಿ ನಿಯಮ ಪಾಲಿಸಬೇಕಾದ ಅವಶ್ಯಕತೆಯೇ ಇರಲ್ಲ. ಆತನ ಅಸ್ತಿತ್ವವೇ ಒಂದು ಪ್ರಾರ್ಥನೆ ಆಗಿರುತ್ತೆ. ಎಂತಹ ಅದ್ಭುತವಾದ ರೂಪಾಂತರ ಇದು! ಆ ಹಂತದಲ್ಲಿ ನಿಯಮಗಳ ಅಗತ್ಯವಿಲ್ಲ. ಯಾಕಂದ್ರೆ ಆತನ ಯಾವ ಕ್ರಿಯೆಯೂ ಭಗವಂತನ ಇಚ್ಛೆಗೆ ವಿರುದ್ಧವಾಗಿ ನಡೆಯೋಕೆ ಸಾಧ್ಯನೇ ಇಲ್ಲ. ಆತನ ಅಹಂಕಾರ ಸಂಪೂರ್ಣವಾಗಿ ನಶಿಸಿ ಹೋಗಿರುತ್ತೆ. ಆದರೆ ಆ ಏಕತೆಯ ಅನುಭವವನ್ನ ತಲುಪೋವರೆಗೂ ಸಾಧಕನಿಗೆ ಶಾಸ್ತ್ರಗಳ ರಕ್ಷಣೆ ಅನಿವಾರ್ಯ. ಬ್ಯಾಲೆನ್ಸ್ ಬರೋ ಮುನ್ನವೇ ನಾನು ಫ್ಲೋ ಸ್ಟೇಟ್ನಲ್ಲಿದ್ದೀನಿ ಅಂದುಕೊಳ್ಳೋದು ಆತ್ಮವಂಚನೆ. ಆ ಅಂತರಂಗದ ಶುದ್ಧೀಕರಣ ನಡೆಯೋವರೆಗೂ, ನಮ್ಮ ಭೋಗಾಸಕ್ತಿಗಳು ಭಸ್ಮ ಆಗೋವರೆಗೂ ನಿಯಮಗಳ ಅನುಸರಣೆ ಇರಲೇಬೇಕು. ಇಲ್ಲದಿದ್ದರೆ ನಾರದರು ಎಚ್ಚರಿಸಿದ ಹಾಗೆ ಅದು ಕೇವಲ ಆಧ್ಯಾತ್ಮಿಕ ಅಹಂಕಾರದ ಭೀಕರ ಪ್ರದರ್ಶನ ಆಗತ್ತೆ ಅಷ್ಟೇ. ಖಂಡಿತ. ಇಂದಿನ ನಮ್ಮ ಈ ಸುದೀರ್ಘವಾದ ಮತ್ತೆ ಆಳವಾದ ವಿಶ್ಲೇಷಣೆಯ ಪ್ರಮುಖ ಅಂಶಗಳನ್ನ ಒಮ್ಮೆ ಕ್ರೋಢೀಕರಿಸೋದಾದ್ರೆ ನಾವು ಬಹಳ ದೂರ ಸಾಗಿ ಬಂದಿದ್ದೀವಿ. ಹೌದು. ಮೊದಲಿಗೆ ಮಧ್ವಾಚಾರ್ಯರ 37 ಗ್ರಂಥಗಳ ಸಾರವಾದ ನವಪ್ರಮೇಯ ರತ್ನಮಾಲಾದ ಆಳವನ್ನ ಅರಿತೆವು. ಇದರಲ್ಲಿ ಶುದ್ಧ ಭಕ್ತಿನೇ ಮುಕ್ತಿಗೆ ವಾಹನ ಅನ್ನೋದನ್ನ ಕಂಡೆವು. ಆಮೇಲೆ ರಾಮನಾಥ ಭಟ್ಟಲ 5 ದಶಕಗಳ ಸತತ 50 ವರ್ಷಗಳ ಸೇವಾನಿಷ್ಠೆಯ ಹಿಂದಿಲೋ ಆ ಶಿಸ್ತು ಹೇಗೆ ಭಕ್ತಿಯ ಅಡಿಪಾಯ ಆಗ್ಬಲ್ಲದು ಅನ್ನೋದು ನಮಗೆ ಸ್ಫೂರ್ತಿದಾಯಕವಾಗಿತ್ತು. ನಿಜ. ಮತ್ತೆ ಭಕ್ತಿಯ ಹೆಸರಿನಲ್ಲಿ ನಾನು ದೇವರಿಗೆ ಹತ್ತಿರವಾಗಿದ್ದೀನಿ ಅನ್ನೋ ಅಹಂಕಾರದಿಂದ ನಮ್ಮ ಕಾಮನೆಗಳನ್ನ ಸಮರ್ಥನೆ ಮಾಡಿಕೊಳ್ಳೋ ಭೀಕರತೆಯನ್ನ ಅರಿತೆವು. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಭಗವದ್ಗೀತೆ ಮತ್ತೆ ದೇವರ್ಷಿ ನಾರದರು ಸೂಚಿಸಿದ ಆ ಶಾಸ್ತ್ರಗಳೆಂಬ ರಕ್ಷಣಾ ಬೇಲಿಯ ಮಹತ್ವವನ್ನ ಅರ್ಥ ಮಾಡ್ಕೊಂಡ್ವಿ. ಆ ರಕ್ಷಣಾ ಬೇಲಿ ನಮ್ಮನ್ನ ಬಂಧಿಸೋಕಿರೋದಲ್ಲ, ನಮ್ಮೊಳಗಿನ ಮೃಗೀಯ ಸ್ವಭಾವದಿಂದ ನಮ್ಮನ್ನ ಕಾಪಾಡೋಕಿರೋದು ಅನ್ನೋ ಸತ್ಯ ಮನದಟ್ಟಾಯ್ತು. ಖಂಡಿತ. ಸೈಕಲ್ನ ಟ್ರೈನಿಂಗ್ ವೀಲ್ಸ್ ಕಳಚಿಬೀಳೋವರೆಗೂ, ಅಂದ್ರೆ ದ್ವೈತದ ಆರಾಧನೆಯಿಂದ ಆ ಸಂಪೂರ್ಣ ಏಕತೆಯ ಅದ್ವೈತದಂತಹ ಅನುಭವ ಸಿಗೋವರೆಗೂ ಶಿಸ್ತು ಅನಿವಾರ್ಯ ಅನ್ನೋದು ಸ್ಪಷ್ಟವಾಯಿತು. ಜೀವನದಲ್ಲಿ ಶಿಸ್ತು ಮತ್ತೆ ಸ್ವಾತಂತ್ರ್ಯದ ನಡುವೆ ಹೇಗೆ ಬ್ಯಾಲೆನ್ಸ್ ಕಾಯ್ದುಕೊಳ್ಬೇಕು ಅಂತ ಹುಡುಕ್ತಿರೋ ಪ್ರತಿಯೊಬ್ಬರಿಗೂ ಈ ಪಠ್ಯ ಒಂದು ಅದ್ಭುತವಾದ ಮಾರ್ಗದರ್ಶಿಯಾಗಿದೆ. ಹೌದು. ಇದು ಕೇವಲ ಆಧ್ಯಾತ್ಮಿಕ ಸಾಧಕರಿಗೆ ಮಾತ್ರ ಅಲ್ಲ, ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಸಾಧನೆ ಮಾಡೋಕೆ ಹೊರಟಿರೋ ಪ್ರತಿಯೊಬ್ಬರಿಗೂ ಅನ್ವಯಿಸೋ ತಾತ್ವಿಕ ಸತ್ಯ ಇದು.
ಇಂದಿನ ಈ ಬೌದ್ಧಿಕ ಪ್ರಯಾಣವನ್ನ ಮುಗಿಸೋ ಮುನ್ನ ನಾವೆಲ್ಲರೂ ಆಳವಾಗಿ ಯೋಚನೆ ಮಾಡಬೇಕಾದ ಒಂದು ಪ್ರಚೋದನಾತ್ಮಕವಾದ ವಿಚಾರವನ್ನ ಇಲ್ಲಿ ಬಿಟ್ಟು ಹೋಗಕ್ಕಿಷ್ಟಪಡ್ತೀನಿ. ನೂರಾರು ಸಾವಿರಾರು ವರ್ಷಗಳ ಹಿಂದೆ ನಮ್ಮ ಋಷಿಮುನಿಗಳು ಮನುಷ್ಯನ ಮನಸ್ಸನ್ನ ಲೌಕಿಕ ಆಕರ್ಷಣೆಗಳಿಂದ ಮತ್ತೆ ಆಂತರಿಕ ಶತ್ರುಗಳಿಂದ ರಕ್ಷಿಸೋಕೆ ಶಾಸ್ತ್ರಗಳೆಂಬ ಅತ್ಯಂತ ಬಲವಾದ ರಕ್ಷಣಾ ಬೇಲಿಯನ್ನ ನಿರ್ಮಾಣ ಮಾಡಿದ್ರು. ಆದರೆ ಇಂದು ಕೇವಲ ಒಂದು ಬೆರಳು ತುದಿಯ ಸ್ಪರ್ಶದಲ್ಲಿ ಇಡೀ ಪ್ರಪಂಚದ ಅಸಂಖ್ಯಾತ ಭೋಗಗಳನ್ನ ತೆರೆದಿಡೋ, ನಮ್ಮ ಏಕಾಗ್ರತೆಯನ್ನ ಕ್ಷಣಕ್ಷಣಕ್ಕೂ ಕಸಿದುಕೊಳ್ಳೋ ಈ ಕೃತಕ ಬುದ್ಧಿಮತ್ತೆ ಮತ್ತೆ ಡಿಜಿಟಲ್ ಯುಗದಲ್ಲಿ ನಾವಿದ್ದೀವಿ. ಹೀಗಿರುವಾಗ ನಮ್ಮ ಮನಸ್ಸಿನ ಆಳದ ಗಮನವನ್ನ ಕಾಪಾಡಿಕೊಳ್ಳೋಕೆ ಮನುಷ್ಯ ತನ್ನ ಸುತ್ತ ತಾನೇ ವಿಧಿಸ್ಕೊಳ್ಬೇಕಾದ ಆ ಹೊಸ ರಕ್ಷಣಾ ಬೇಲಿಗಳು ಯಾವುವು? ಇದೊಂದು ಅತ್ಯಂತ ಗಂಭೀರವಾದ ಚಿಂತನೆ. ಹಳೆಯ ನಿಯಮಗಳ ಹಿಂದಿನ ವಿಜ್ಞಾನವನ್ನ ಅರ್ಥ ಮಾಡಿಕೊಂಡು ಇಂದಿನ ಸವಾಲುಗಳಿಗೆ ತಕ್ಕ ಹಾಗೆ ನಮ್ಮ ಆಂತರಿಕ ಶಿಸ್ತನ್ನ ಹೇಗೆ ಮರುರೂಪಿಸ್ಕೊಳ್ಬೇಕು ಅನ್ನೋದು ನಮ್ಮ ಮುಂದಿರೋ ದೊಡ್ಡ ಪ್ರಶ್ನೆ. ಹೌದು, ಆ ಹೊಸ ದಡಗಳನ್ನ ನಿರ್ಮಿಸಿಕೊಳ್ಳೋ ಸವಾಲು ನಮ್ಮೆಲ್ಲರ ಮುಂದಿದೆ. ಆ ದಡಗಳಿದ್ರೆ ಮಾತ್ರ ನಮ್ಮ ಬದುಕಿನ ನದಿ ವಿನಾಶಕಾರಿಯಾಗದೆ ಸರಿಯಾದ ದಿಕ್ಕಿನಲ್ಲಿ ಭಕ್ತಿಯ ಸಾರ್ಥಕತೆ ಸಾಗರದ ಕಡೆ ಹರಿಯೋಕ್ ಸಾಧ್ಯ. ಈ ಒಂದು ಗಹನವಾದ ವಿಚಾರವನ್ನ ನಮ್ಮೆಲ್ಲರ ಚಿಂತನೆಗೆ ಬಿಡುತ್ತಾ ಇಂದಿನ ಈ ಆಳವಾದ ವಿಶ್ಲೇಷಣೆಯನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀವಿ. ಕಲಿಯುವ ಈ ಉತ್ಸಾಹ ಹೀಗೇ ಮುಂದುವರಿಲಿ. ನಮಸ್ಕಾರ.